ಕ್ರಿಸ್ತರಿಗೆ ಮಹಿಮೆಯಾಗಲಿ. ಎಲ್ಲರಿಗೂ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ವಂದನೆಗಳು. ಪಾಠ 9, ಸತ್ಯವನ್ನೇ ನುಡಿಯಬೇಕು. ಈ ಪಾಠದ ಮೊದಲನೆಯ ಭಾಗವನ್ನು ಕಲಿತ ನಾವು ಎರಡನೆಯ ಭಾಗವನ್ನು ಈ ತರಗತಿಯಲ್ಲಿ ಕಲಿಯುವ ಮುಂಚಿತವಾಗಿ ನಮಗೆಲ್ಲರಿಗೂ ದೇವರ ಅನುಗ್ರಹವನ್ನ ಯಾಚಿಸೋಣ. ಪವಿತ್ರಾತ್ಮನ ವರವ ಕರುಣಿಸುವೋ ದೇವಾ, ದೇವಾ ನಿನ್ನ ವರದಾನವನ್ನು ನೀಡಿ ಅನುಗ್ರಹಿಸು. ದೇವಾ ನಿನ್ನ ವರದಾನವನ್ನು ನೀಡಿ ಅನುಗ್ರಹಿಸು. ಪವಿತ್ರಾತ್ಮನ ವರವ ಕರುಣಿಸುವೋ ದೇವಾ, ದೇವಾ ನಿನ್ನ ವರದಾನವನ್ನು ನೀಡಿ ಅನುಗ್ರಹಿಸು. ದೇವಾ ನಿನ್ನ ವರದಾನವನ್ನು ನೀಡಿ ಅನುಗ್ರಹಿಸು. ಪ್ರೀತಿ ವಿದ್ಯಾರ್ಥಿಗಳೇ, ಕಳೆದ ಪಾಠದಲ್ಲಿ ನಾವು ಕಲಿತಂತಹ ವಿಷಯಗಳನ್ನ ನೆನಪಿಗೆ ತರೋಣ. ಯಾವೆಲ್ಲ ವಿಷಯಗಳನ್ನು ನಾವು ಕಲಿತಿದ್ದೇವೆ ಹೇಳಬಹುದಾ? ಹೌದು, ಸತ್ಯವನ್ನೇ ನುಡಿಯಬೇಕು. ದೇವರು ಸತ್ಯವಂತರು. ದೇವರ ಮಕ್ಕಳಾದ ನಾವು ಸತ್ಯವಂತರಾಗಿ ಬಾಳಲು ಕರೆಯಲ್ಪಟ್ಟವರು. ಸತ್ಯದ ಪ್ರಸಕ್ತಿ ಯೋಚನೆಯಲ್ಲೂ, ವಾಕ್ಯದಲ್ಲೂ, ಕ್ರಿಯೆಯಲ್ಲೂ ಸತ್ಯಸಂಧತೆಯನ್ನು ಪಾಲಿಸುವುದು ನಮ್ಮ ಕರ್ತವ್ಯ. ದೇವರೇ ಸತ್ಯದ ಪೂರ್ಣತೆಯಾಗಿರುವರು. ಸಂತ ಯೋವಾನನ ಸುವಾರ್ತೆ 14ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಯೇಸುಸ್ವಾಮಿಯ ಬೋಧನೆ, ನಾನೇ ಸತ್ಯ, ನಾನೇ ಜೀವ, ನಾನೇ ಮಾರ್ಗ. ಕೊನೆಯದಾಗಿ ಸತ್ಯಕ್ಕೆ ಸಾಕ್ಷಿಗಳಾಗುವುದು ಹೇಗೆ? ಈ ಎಲ್ಲ ವಿಷಯಗಳ ಬಗ್ಗೆ ಕಳೆದ ಪಾಠದಲ್ಲಿ ನಾವು ತಿಳಿದಿದ್ದೆವು. ಇಷ್ಟು ವಿಷಯಗಳನ್ನು ಕಳೆದ ಪಾಠದಲ್ಲಿ ತಿಳಿದ ನಾವು ಇವತ್ತು ಸತ್ಯಕ್ಕೆ ವಿರುದ್ಧವಾದ ಪಾಪಗಳು ಯಾವುದು ಎಂಬುದನ್ನು ಕಲಿಯಲಿದ್ದೇವೆ. ಸತ್ಯಕ್ಕೆ ವಿರುದ್ಧವಾದ ಪಾಪಗಳು ಯಾವುದು ಅಂತ ಹೇಳಬಹುದಾ? ಮೊದಲನೆಯದಾಗಿ ಹೇಳಬಹುದಾ? ಹೌದು, ಸುಳ್ಳು ಹೇಳುವುದು, ನಕಲು ಮಾಡುವುದು. ಗುಡ್, ಇದೆಲ್ಲ ಸತ್ಯಕ್ಕೆ ವಿರುದ್ಧವಾದ ಪಾಪಗಳು. ಈಗ ನಾವು ಕಲಿಯುವಾಗ ಮೊದಲನೆಯದಾಗಿ ಅಪಪ್ರಚಾರವನ್ನ ಮಾಡುವಂಥದ್ದು, ಚಾಡಿ ಹೇಳುವುದು, ಸುಳ್ಳು ಹೇಳುವುದು, ಕುಟ್ಟನ್ನ ಬಹಿರಂಗಪಡಿಸುವುದು, ಮಾನಹಾನಿ ಮಾಡುವಂಥದ್ದು, ಪರೀಕ್ಷೆಯಲ್ಲಿ ನಕಲು ಮಾಡುವುದು, ಮುಖಸ್ತುತಿಯನ್ನ ಹೇಳುವಂಥದ್ದು. ಮೊದಲನೆಯದಾಗಿ ಅಪಪ್ರಚಾರ ಅಂದ್ರೆ ಏನು ಮಕ್ಕಳೇ? ಒಬ್ಬ ವ್ಯಕ್ತಿಯ ಕುರಿತು ಸತ್ಯಕ್ಕೆ ವಿರುದ್ಧವಾದ ಅಥವಾ ರಹಸ್ಯಾತ್ಮಕ ವಿಷಯಗಳ ಕುರಿತಾಗಿ ದೋಷಾರೋಪವು ಏನಾಗಿದೆ? ಅಪಪ್ರಚಾರವಾಗಿದೆ. ಇದಕ್ಕೆ ಒಳ್ಳೆಯ ಒಂದು ಉದಾಹರಣೆಯನ್ನ ಪವಿತ್ರ ಗ್ರಂಥದ ಆದಿಕಾಂಡದ ಪುಸ್ತಕದಲ್ಲಿ 39ನೇ ಅಧ್ಯಾಯದಲ್ಲಿ ಪೊತಿಫರನು ಪೂರ್ವ ಜೋಸಫನ ತನ್ನ ಮನೆಯಲ್ಲಿ ಮೇಲ್ವಿಚಾರಕನಾಗಿ ನೇಮಿಸುತ್ತಾನೆ. ಅಲ್ಲಿ ಆತನು ದೇವರ ಮಾರ್ಗದಲ್ಲಿ ನಡೆದು ಸತ್ಯಸಂಧವಾಗಿ ಬದುಕಿ ತನಗೆ ಮಾಡಲು ನಿರ್ದೇಶ ನೀಡಿದಂತಹ ಎಲ್ಲ ವಿಷಯಗಳನ್ನ ಚೆನ್ನಾಗಿ ಮಾಡುತ್ತಿದ್ದ ವೇಳೆಯಲ್ಲಿ ಪೊತಿಫರನ ಪತ್ನಿಯು ಆತನಲ್ಲಿ ಆಸಕ್ತಿ ಉಂಟಾಗಿ ಪಾಪಕರವಾದ ವಿಷಯಗಳನ್ನ ಮಾಡಲು ಆತನನ್ನ ಒತ್ತಾಯಿಸ್ತಾಳೆ. ಈ ಸಂದರ್ಭದಲ್ಲಿ ಪೂರ್ವ ಜೋಸಫನು ದೇವರ ಎದುರಾಗಿ ನಾನು ತಪ್ಪು ಮಾಡಲಾರೆ, ನನ್ನಲ್ಲಿ ವಿಶ್ವಾಸವಿಟ್ಟುಕೊಂಡು ನಿಮ್ಮ ಪತಿಯು ಈ ಮನೆಯ ಎಲ್ಲಾ ವಿಚಾರಗಳನ್ನ ನನಗೆ ಹೇಳಿ ಇಲ್ಲಿಯ ಆಸ್ತಿಯ ಮೇಲ್ವಿಚಾರಕನಾಗಿ ನನ್ನನ್ನು ನೇಮಿಸಿದ್ದು ನನ್ನಲ್ಲಿ ವಿಶ್ವಾಸವಿದ್ದ ಕಾರಣವಲ್ಲವೇ ಎಂದು ಕೇಳುತ್ತಾನೆ. ಈ ಸಂದರ್ಭದಲ್ಲಿ ಜೋಸಫಿನ ಮೇಲೆ ಪೊತಿಫರನ ಪತ್ನಿಗೆ ದ್ವೇಷ ಉಂಟಾಗಿ ಆತನ ಬಗ್ಗೆ ಕೆಟ್ಟ ಪ್ರಚಾರಗಳನ್ನ ಮಾಡುತ್ತಾಳೆ. ಇದು ಅಪಪ್ರಚಾರಕ್ಕೆ ಒಂದು ಉದಾಹರಣೆ. ಹೀಗೆ ಸಮಾಜದಲ್ಲಿ ನಾವು ನೋಡಿದಾಗ ಅನೇಕ ಉದಾಹರಣೆಗಳನ್ನ ಕಾಣಬಹುದು. ಈ ಅಪಪ್ರಚಾರ ಮಾಡುವುದರಿಂದ ವ್ಯಕ್ತಿಗಳಿಗೆ ಏನು ನಷ್ಟವಾಗುತ್ತದೆ? ಅವರ ಹೆಸರು ಹಾಳಾಗುತ್ತದೆ, ಅವರ ಸಂಪತ್ತು, ಸ್ಥಾನಮಾನ ಇವುಗಳೆಲ್ಲವೂ ಕೂಡ ನಷ್ಟವಾಗುತ್ತದೆ. ಆದ ಕಾರಣ ಗುರುತರವಾದ ಈ ತಪ್ಪನ್ನ ನಮ್ಮ ಜೀವನದಲ್ಲಿ ನಾವು ಅಭ್ಯಾಸ ಮಾಡಿಕೊಳ್ಳಬಾರದು, ಇದನ್ನು ಮಾಡಲೇಬಾರದು. ಎರಡನೆಯದಾಗಿ ಚಾಡಿ ಹೇಳುವುದು. ವಿದ್ಯಾರ್ಥಿಗಳೇ, ಚಾಡಿ ಹೇಳುವುದು ಎಂದರೆ ಏನು? ಇಬ್ಬರು ವ್ಯಕ್ತಿಗಳ ಒಳಗೆ ಜಗಳ ಅಥವಾ ದ್ವೇಷವನ್ನ ಉಂಟು ಮಾಡಲು ಕೆಲವು ವ್ಯಕ್ತಿಗಳು ಮನಪೂರ್ವಕವಾಗಿ ಮಾಡುವಂತ ಪ್ರಯತ್ನಗಳೇ ಚಾಡಿ ಅಲ್ವಾ? ಇದರಿಂದ ಏನು ತೊಂದರೆಯಾಗುತ್ತದೆ? ಇಬ್ಬರು ವ್ಯಕ್ತಿಗಳ ನಡುವೆ ಇದ್ದಂತಹ ಪರಸ್ಪರ ಪ್ರೀತಿ, ವಿಶ್ವಾಸ ಎಲ್ಲವೂ ಕೂಡ ಏನು ಹಾಳಾಗುತ್ತದೆ. ಅದೇ ರೀತಿ ಚಾಡಿ ಹೇಳುವುದಕ್ಕೆ ಪ್ರೋತ್ಸಾಹ ಕೊಡುವುದು, ಅದರಲ್ಲಿ ಸಂತೋಷ ಪಡುವುದು ಇವೆಲ್ಲವೂ ಕೂಡ ಗುರುತರವಾದ ತಪ್ಪಾಗಿದೆ. ಇಬ್ಬರು ವ್ಯಕ್ತಿಗಳು ಅಂತ ಹೇಳಿದ್ರೆ, ಉದಾಹರಣೆಗೆ ಹೇಳುವುದಾದರೆ ಜೋಸಫ್ ಮತ್ತು ಆಂಟನಿ ಆಪ್ತ ಮಿತ್ರರು. ಇವರು ಬಹಳ ಸುಂದರವಾಗಿ ಒಟ್ಟುಗೂಡಿ ಕಲಿಯುತ್ತಾರೆ,
ಒಟ್ಟುಗೂಡಿ ನಲಿಯುತ್ತಾರೆ, ಒಟ್ಟುಗೂಡಿ ಪ್ರಾರ್ಥನೆ ಮಾಡುತ್ತಾರೆ. ಹಾಗೆ ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತಾ ಇರುವಾಗ ಸಂತೋಷ್ ಎಂಬ ವಿದ್ಯಾರ್ಥಿಯು ಈ ಜೋಸಫಿನ ಹತ್ರ ಹೋಗಿ, ಆಂಟನಿ ತುಂಬಾ ಕೆಟ್ಟ ಹುಡುಗ, ಆತನು ನಿನ್ನ ಬಗ್ಗೆ ನನ್ನಲ್ಲಿ ಕೆಟ್ಟ ಮಾತುಗಳನ್ನು ಆಡಿದ್ದಾನೆ, ಆತನ ಗೆಳತನವನ್ನ ನೀನು ಬಿಟ್ಟು ಬಿಡು ಅಂತ ಹೇಳಿ ಅವರಿಬ್ಬರ ಎಡೆಯಲ್ಲಿ ಜಗಳವನ್ನು ಉಂಟು ಮಾಡಲು ಪ್ರಯತ್ನ ಪಡ್ತಾರೆ. ಇದೊಂದು ಉದಾಹರಣೆ. ಆದುದರಿಂದ ನಮ್ಮಲ್ಲಿ ಈ ಸ್ವಭಾವ ಇದ್ದರೆ ನಾವು ಅದನ್ನ ಬಿಟ್ಟು ಬಿಡಬೇಕು. ಮೂರನೇದಾಗಿ ಸುಳ್ಳು ಹೇಳುವುದು. ಸುಳ್ಳು ಹೇಳುವುದಂದ್ರೆ ಏನು? ಸ್ವಂತ ವಿಶ್ವಾಸಕ್ಕೂ ಅರಿವಿಗೂ ವಿರುದ್ಧವಾಗಿ ಮಾತನಾಡುವುದೇ ಸುಳ್ಳು. ಸ್ವಂತ ವಿಶ್ವಾಸಕ್ಕೂ ಅರಿವಿಗೂ ವಿರುದ್ಧವಾಗಿ ಮಾತನಾಡುವುದೇ ಸುಳ್ಳು. ಹೀಗೆ ಸುಳ್ಳು ಹೇಳುವುದರಿಂದ ಏನು ಸಂಭವಿಸುತ್ತದೆ? ಇತರರು ನಮ್ಮ ಮಾತುಗಳು ಸತ್ಯವೆಂದೇ ನಂಬುವರು. ಆದರೆ ಹೇಳುವುದು ಸುಳ್ಳಾದಲ್ಲಿ ಸತ್ಯವೇ ಎಂದು ನಂಬಿದವರು ಏನು ವಂಚಿಸಲ್ಪಡುತ್ತಾರೆ. ಹೀಗೆ ಮರೆಮಾಚಿ ಇದ್ದುದನ್ನು ಇಲ್ಲವೆಂದು, ಇಲ್ಲದನ್ನು ಇದೆ ಎಂದು ಹೇಳುವಂಥದ್ದೇ ಸುಳ್ಳು. ಇದಕ್ಕೊಂದು ಒಳ್ಳೆ ಉದಾಹರಣೆಯನ್ನ ಪವಿತ್ರ ಗ್ರಂಥದ ಹೊಸ ಒಡಂಬಡಿಕೆಯ ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ 5 ಅನನೀಯ ಮತ್ತು ಸಫೀರ ಇವರ ಕಥೆಯನ್ನ ವಿದ್ಯಾರ್ಥಿಗಳೇ ನೀವು ಓದಿದೀರಾ? ಇಲ್ಲಿ ಅನನೀಯ ಮತ್ತು ಸಫೀರ ತಮಗಿದ್ದಂತಹ ಸ್ವತ್ತನ್ನ ಮಾರಿ ಅದರಲ್ಲಿ ಒಂದು ಪಾಲು ಬೇರೆ ಯಾರಿಗೂ ತಿಳಿಯದೆ ಅವರಿಬ್ಬರು ಕೂಡ ಬಚ್ಚಿಟ್ಟುಕೊಳ್ಳುತ್ತಾರೆ. ಇದನ್ನು ತಿಳಿದ ಪೇತ್ರನು ಅವರಲ್ಲಿ, ನೀವು ಯಾಕೆ ಇಂಥ ಕೆಟ್ಟ ಕೆಲಸವನ್ನು ಮಾಡಿದಿರಿ ಎಂದು ವಿಚಾರಿಸಿದಾಗ, ಇಲ್ಲ, ನಮ್ಮಲ್ಲಿ ಒಂದೇ ಒಂದು ಪಾಲಿರುವಂಥದ್ದು, ಇನ್ನು ಬೇರೆ ಇಲ್ಲ ಅಂತ ಹೇಳಿದಾಗ ಪುನಃ ಪೇತ್ರನು, ಇಲ್ಲ, ನಿಮ್ಮಲ್ಲಿ ಪಾಲಿದೆ, ನೀವು ಸುಳ್ಳು ಹೇಳಿಕೊಂಡು ನೀವು ಬಚ್ಚಿಟ್ಟುಕೊಂಡಿದ್ದೀರಿ ಎಂದು ಹೇಳಿದಾಗ ಕೂಡಲೇ ಅವರು ಸುಳ್ಳು ಹೇಳಿದ ಕಾರಣ ಅವರು ಮರಣಕ್ಕೆ ಈಡಾಗುತ್ತಾರೆ. ಆದ ಕಾರಣ ಸುಳ್ಳು ನೋಡಿ ಅವರ ಜೀವನದಲ್ಲಿ ಮರಣವನ್ನ ತಂದುಕೊಟ್ಟಿತು. ಆದ ಕಾರಣ ಈ ಸುಳ್ಳು ಹೇಳುವುದನ್ನು ನಮ್ಮ ಜೀವನದಿಂದ ನಾವು ಬಿಟ್ಟು ಬಿಡಬೇಕು. 4ನೇದಾಗಿ ಗುಟ್ಟನ್ನ ಬಹಿರಂಗಪಡಿಸುವುದು. ಇತರರ ವೈಯಕ್ತಿಕ ಬದುಕಿಗೆ ಅವರ ಅನುಮತಿ ಇಲ್ಲದೆ ಮಧ್ಯೆ ಪ್ರವೇಶಿಸಲು ಯಾರಿಗೂ ಕೂಡ ಹಕ್ಕಿಲ್ಲ. ಇತರರ ರಹಸ್ಯಗಳನ್ನು ಕಾಪಾಡುವುದು ನಮ್ಮ ಕರ್ತವ್ಯ. ಅದಕ್ಕೆ ಉದಾಹರಣೆಗಳು ಈಗ ನೋಡಿ, ಕದ್ದು ನೋಡುವುದು, ಕದ್ದು ಕೇಳುವಂಥದ್ದು, ಇತರರ ಪತ್ರಿಕೆಗಳನ್ನ ಅವರ ಅನುಮತಿ ಇಲ್ಲದೆ ಓದುವಂಥದ್ದು, ಇತರರ ವಸ್ತುಗಳನ್ನ ಅವರ ಅನುಮತಿ ಇಲ್ಲದೆ ತೆಗೆದುಕೊಂಡು ಉಪಯೋಗಿಸುವುದು, ಹಾಳು ಮಾಡುವುದು, ಇವೆಲ್ಲವೂ ಕೂಡ ಗುಟ್ಟನ್ನು ಬಹಿರಂಗಪಡಿಸುವುದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂಥ ಒಂದು ಕೆಟ್ಟ ಸ್ವಭಾವವನ್ನ ನಮ್ಮ ಜೀವನದಿಂದ ನಾವು ತೆಗೆದು ಬಿಡಬೇಕು. 5ನೇದಾಗಿ ಮಾನಹಾನಿ. ಮಾನಹಾನಿ ಅಂದ್ರೆ ಏನು ಅಂತ ಹೇಳ್ಬೋದಾ? ಕೇಳಿದ್ದೀರಾ? ಮಾನಹಾನಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯನ್ನ ತೇಜೋವಧೆ ಮಾಡುವುದು, ಅಂದ್ರೆ ಆ ವ್ಯಕ್ತಿಯ ಹೆಸರನ್ನ ಹಾಳು ಮಾಡುವಂಥದ್ದು. ಅದಕ್ಕೋಸ್ಕರ ಮನಪೂರ್ವಕವಾಗಿ ಮಾಡುವ ಪ್ರಯತ್ನಗಳು. ಅದಕ್ಕೆ ಒಳ್ಳೆಯ ಉದಾಹರಣೆಯನ್ನ ನಮಗೆ ಪವಿತ್ರ ಗ್ರಂಥದಲ್ಲಿ ನೋಡಬಹುದು. ಹಳೆಯ ಒಡಂಬಡಿಕೆಯ ದಾನಿಯೇಲನ ಪುಸ್ತಕದಲ್ಲಿ ಯೋವಾಕೀಮ್ ಸೂಸನ್ನ ಎಂಬ ದಂಪತಿಗಳ ಒಂದು ಕಥೆ ಇದೆ. ಅಲ್ಲಿ ಇಬ್ಬರು ನ್ಯಾಯಾಧೀಶರು ಸೂಸನ್ನಳನ್ನ ಪಾಪಕರವಾದ ಕಾರ್ಯಗಳನ್ನ ಮಾಡಲು ಒತ್ತಾಯಿಸಿದಾಗ ಸೂಸನ್ನ ಅದಕ್ಕೆ ಸಮ್ಮತಿಸದೆ ದೇವರ ಮಾರ್ಗದಲ್ಲಿ ನಡೆಯುತ್ತಾಳೆ. ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಎಲ್ಲಾ ಜನರ ಮುಂದೆ ಅವಳನ್ನ ಕರೆದುಕೊಂಡು ಬಂದು ಅವಳ ಮೇಲೆ ಈ ಪಾಪವನ್ನ ಆರೋಪಿಸಿ, ಅವಳು ಮಾಡದ ಪಾಪವನ್ನ ಆರೋಪಿಸಿ ಅವಳಿಗೆ ಮಾನಹಾನಿಯನ್ನ ಉಂಟು ಮಾಡಿ ಕಲ್ಲೆಸೆದು ಕೊಲ್ಲುವ ಅವಸ್ಥೆಗೆ ತರ್ತಾರೆ. ಈ ಒಂದು ಕಥೆಯಿಂದ ನೋಡಿ, ಸೂಸನ್ನಳ ಜೀವನದಲ್ಲಿ ಮಾನಹಾನಿ ಉಂಟಾದರೂ ದಾನಿಯೇಲೆಂಬ ವ್ಯಕ್ತಿಯ ಮೂಲಕ ದೇವರು ಅದನ್ನ ತೆಗೆದು ಬಿಡುತ್ತಾರೆ. ಆದರೂ ಕೂಡ ಇದು ಒಂದು ಉದಾಹರಣೆಯಿಂದ ನಾವೇನ್ ತಿಳ್ಕೊಳ್ಬಹುದು? ನಮ್ಮ ಮಾತಿನಿಂದ, ನಮ್ಮ ಕೃತ್ಯಗಳಿಂದ ಇನ್ನೊಬ್ಬರಿಗೆ ಮಾನಹಾನಿಯನ್ನ ಮಾಡಬಾರದು. ಇಂತಹ ತಪ್ಪುಗಳು ನಮ್ಮ ಜೀವನದಲ್ಲಿ ಒಮ್ಮೆ ಕೂಡ ಉಂಟಾಗದಂತೆ ನಾವು ಗಮನಿಸಬೇಕಾದ ವಿಷಯ. ಆರನೆಯ ಪಾಯಿಂಟ್, ಪರೀಕ್ಷೆಯಲ್ಲಿ ನಕಲು ಮಾಡುವುದು. ಪರೀಕ್ಷೆಯಲ್ಲಿ ಕಾಪಿ ಹೊಡೆಯುವುದು ಸತ್ಯಸಂಧತೆಗೆ ವಿರುದ್ಧವಾದ ಪಾಪವಾಗಿದೆ. ಯಾಕೆಂತ ಹೇಳ್ಬೋದಾ? ತನಗೆ ತಿಳಿಯದ ವಿಷಯಗಳು ತನಗೆ ತಿಳಿದಿದೆ ಎಂದು ಅಧ್ಯಾಪಕರಿಗೆ ಸುಳ್ಳು ಮನವರಿಕೆ ಮಾಡಿ ತನಗೆ ಅರ್ಹವಲ್ಲದ ಅಂಕಗಳನ್ನು ಗಳಿಸುವುದು ಕೂಡ ದೊಡ್ಡ ತಪ್ಪು. ನಕಲು ಮಾಡಲು ಸಹಾಯ ಮಾಡುವುದು, ಅದನ್ನ ಪ್ರೋತ್ಸಾಹಿಸುವುದು, ಇವೆಲ್ಲವೂ ಕೂಡ ದೊಡ್ಡ ತಪ್ಪಾಗಿದೆ. ನಮ್ಮ ಜೀವನದ ಯಾವುದೇ ಸಂದರ್ಭಗಳಲ್ಲಿ ನಾನು ನಕಲು ಮಾಡುವುದೇ ಇಲ್ಲ, ಸತ್ಯಸಂಧವಾಗಿ ವರ್ತಿಸುತ್ತೇನೆ ಎಂಬ ಒಂದು ನಿರ್ಧಾರವನ್ನು ನಾವು ತೆಗೆದುಕೊಳ್ಳಬೇಕು. 7ನೇದಾಗಿ ಮುಖಸ್ತುತಿ. ಏನು? ಮುಖಸ್ತುತಿ. ಒಬ್ಬ ವ್ಯಕ್ತಿಗೆ ಇಲ್ಲದ ಗುಣಗಳನ್ನ ಉಂಟೆಂದು ಹೇಳಿ ಆತನ ಕೆಡುಕಿನ ಪ್ರವೃತ್ತಿಗಳನ್ನ ಪ್ರೋತ್ಸಾಹಿಸಿ ಸ್ಥಿರೀಕರಿಸಿ ಹೇಳುವ ಮಾತುಗಳೇ ಮುಖಸ್ತುತಿ. ಉದಾಹರಣೆಗೆ, ನಮ್ಮ ಒಂದು ಗೆಳೆಯ ಅಥವಾ ಗೆಳತಿ, ಆಕೆ ಒಂದು ತಪ್ಪು ಮಾಡಿದ್ಲು. ನೀನು ಮಾಡಿದ ಈ ಕಾರ್ಯ ತಪ್ಪಾಗಿದೆ ಎಂದು ಹೇಳೋ ಬದಲು, ಓ, ನೀನು ಒಳ್ಳೆಯ
ನೀನು ಒಳ್ಳೆ ವ್ಯಕ್ತಿ, ನೀನು ಮಾಡುವ ವಿಷಯಗಳೆಲ್ಲವೂ ಒಳ್ಳೆಯದೇ ಅಂತ ಹೇಳಿಕೊಂಡು ಪುನಃ ಆ ತಪ್ಪನ್ನು ಮಾಡಲು ಪ್ರೇರೇಪಿಸುವ ಆ ಒಂದು ಕಾರ್ಯ ಅಂತ ಹೇಳಿದ್ರೆ ಅದು ಮುಖಸ್ತುತಿ ಅಂತ ಹೇಳ್ಬೋದು. ಇಲ್ಲದ ಗುಣಗಳನ್ನು ಹೇಳುವಂಥದ್ದು, ಇಲ್ಲದ ಕಾರ್ಯಗಳನ್ನಲ್ಲಿ ಹೇಳುವುದು, ಇವೆಲ್ಲವೂ ಕೂಡ ಮುಖಸ್ತುತಿ. ಅದೇ ರೀತಿ ಸಮಾಜದಲ್ಲಿರುವಂತಹ ಪ್ರತಿಯೊಂದು ವ್ಯಕ್ತಿಗೂ ಸತ್ಯವನ್ನ ತಿಳಿಯುವ ಹಕ್ಕು ಇದೆ. ಇಲ್ಲಿ ಸುಳ್ಳು ಹೇಳುವುದರಿಂದ ಏನು ಸಂಭವಿಸುತ್ತದೆ? ಸುಳ್ಳು ಹೇಳುವುದರಿಂದ ಸತ್ಯವನ್ನ ತಿಳಿಯಲಿರುವ ಹಕ್ಕು ಆ ವ್ಯಕ್ತಿಗೆ ನಿಷೇಧಿಸಲ್ಪಡುತ್ತದೆ. ಹೇಳಬೇಕಾದ ಸತ್ಯ ಹೇಳಬೇಕಾದ ಸಂದರ್ಭದಲ್ಲಿ ಹೇಳದಿದ್ದರೂ ಈ ಹಕ್ಕಿನ ಉಲ್ಲಂಘನೆ ಆಗುತ್ತದೆ. ಆದುದರಿಂದ ಕಾಯ ವಾಚ ಮನಸ ಸತ್ಯಸಂಧತೆ ಇರುವವರನ್ನೇ ಸಮಾಜವು ಗೌರವಿಸುವಂಥದ್ದು. ಈ ಸತ್ಯಗೆ ಸಾಕ್ಷಿಗಳಾಗಿ ಜೀವನದುದ್ದಕ್ಕೂ ಸತ್ಯಕ್ಕಾಗಿ ಹೋರಾಡಿದ ಅನೇಕ ವ್ಯಕ್ತಿಗಳನ್ನು ಕೂಡ ನಮಗೆ ಕಾಣಬಹುದು. ಇಂದಿನ ತರಗತಿಯಲ್ಲಿ ನೀವು ಕಲಿತ ಈ ವಿಷಯಗಳು ಸತ್ಯಕ್ಕೆ ವಿರೋಧವಾದ ಅಂಶಗಳು. ಈ ಅಂಶಗಳನ್ನು ಕಲಿತಾಗ ನಾವೊಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಏನು ನಿರ್ಧಾರ ತೆಗೆದುಕೊಳ್ಳಬಹುದು? ಜೀವನದುದ್ದಕ್ಕೂ ಬೆಲೆ ತೆತ್ತಾದರೂ ನಾನು ಸತ್ಯಕ್ಕೆ ಸಾಕ್ಷಿಯಾಗುತ್ತೇನೆ ಅಲ್ವಾ? ಜೀವನದುದ್ದಕ್ಕೂ ನಾನು ಸತ್ಯಕ್ಕೆ ಸಾಕ್ಷಿಯಾಗಿರುತ್ತೇನೆ ಎಂದು. ಹಾಗಾದರೆ ನಮಗೆ ಗೊತ್ತಾಯಿತು, ಕೇವಲ ಸುಳ್ಳು ಹೇಳೋದು ಮಾತ್ರ ಅಲ್ಲ ಸತ್ಯಕ್ಕೆ ವಿರುದ್ಧವಾದ ಪಾಪ. ಇಷ್ಟೆಲ್ಲ ವಿಚಾರಗಳು ಪುನಃ ಒಮ್ಮೆ ನಮಗೆ ನೋಡೋಣ. ಅಪಪ್ರಚಾರ ಮಾಡುವಂಥದ್ದು, ಚಾಡಿ ಹೇಳುವುದು, ಸುಳ್ಳು ಹೇಳುವುದು, ಗುಟ್ಟನ್ನ ಬಹಿರಂಗಪಡಿಸುವುದು, ಮಾನಹಾನಿ ಮಾಡುವಂಥದ್ದು, ಪರೀಕ್ಷೆಯಲ್ಲಿ ನಕಲು ಹೊಡೆಯುವುದು, ಮುಖಸ್ತುತಿ, ಇವೆಲ್ಲವೂ ಕೂಡ ಸತ್ಯಕ್ಕೆ ವಿರುದ್ಧವಾದ ಅಂಶಗಳು ಎಂದು ನಮಗೆ ತಿಳಿಯಿತು. ನಿಮಗೊಂದು ಚಟುವಟಿಕೆ, ನಮ್ಮ ಬದುಕಿನ ಉದ್ದಕ್ಕೂ ಸತ್ಯಕ್ಕೆ ಸಾಕ್ಷಿಗಳಾಗಿ ಹೇಗೆ ಬದುಕಬಹುದು? ನಮ್ಮ ಬದುಕಿನುದ್ದಕ್ಕೂ ಸತ್ಯಕ್ಕೆ ಸಾಕ್ಷಿಗಳಾಗಿ ಹೇಗೆ ಬದುಕಬಹುದು? ದಾರಿದೀಪವಾಗಿ ಒಂದು ಪವಿತ್ರ ವಚನ, ಎಲ್ಲಾ ಕೆಟ್ಟತನವನ್ನ ಬಿಟ್ಟು ಬಿಡಿ. ಸುಳ್ಳಾಡುವುದಾಗಲಿ, ವಂಚಿಸುವುದಾಗಲಿ, ಅಸೂಯೆ ಪಡುವುದಾಗಲಿ, ಪರದೂಷಣೆ ಮಾಡುವುದಾಗಲಿ ನಿಮ್ಮಲ್ಲಿ ಇರಬಾರದು. ಪೇತ್ರನ ಮೊದಲನೇ ಪತ್ರ 2ನೇ ಅಧ್ಯಾಯ 1ನೇ ವಾಕ್ಯ. ಪುನಃ ಒಮ್ಮೆ ಹೇಳೋಣ, ಎಲ್ಲಾ ಕೆಟ್ಟತನವನ್ನು ಬಿಟ್ಟು ಬಿಡಿ. ಸುಳ್ಳಾಡುವುದಾಗಲಿ, ವಂಚಿಸುವುದಾಗಲಿ, ಅಸೂಯೆ ಪಡುವುದಾಗಲಿ, ಪರದೂಷಣೆ ಮಾಡುವುದಾಗಲಿ ನಿಮ್ಮಲ್ಲಿ ಇರಬಾರದು. ಸಂತ ಪೇತ್ರನ ಮೊದಲನೇ ಪತ್ರ 2ನೇ ಅಧ್ಯಾಯ 1ನೇ ವಾಕ್ಯ. ವಿದ್ಯಾರ್ಥಿಗಳೇ, ಸತ್ಯಕ್ಕೆ ವಿರುದ್ಧವಾದ ಅಂಶಗಳನ್ನು ನಾವು ಈ ಪಾಠದಲ್ಲಿ ಕಲಿತಿದ್ದೆವು. ಹಾಗಾದರೆ ನಮ್ಮ ಜೀವನದ ಉದ್ದಕ್ಕೂ ಸತ್ಯಕ್ಕೆ ಸಾಕ್ಷಿಗಳಾಗಿ ಬದುಕಿ, ದೇವರಿಗೆ ಸಾಕ್ಷಿಗಳಾಗಿ, ಈ ಲೋಕಕ್ಕೆ ಸಾಕ್ಷಿಗಳಾಗಿ ಸಮಾಜದಲ್ಲಿ ಒಳ್ಳೆಯ ಒಂದು ಜೀವನವನ್ನ ನಡೆಸೋಣ. ನನ್ನ ಪಾಠವನ್ನ ಆಲಿಸಿದಂತಹ ನಿಮಗೆಲ್ಲರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಮಗುದೊಮ್ಮೆ ವಂದನೆಗಳು. ಥ್ಯಾಂಕ್ ಯು.